ಹಂಗೆ ಅವ್ರು ಹಿಂಗೆ ಕೂಕಿದಂಗೆ ಹಾ ಕಂಡ್ಕೂಳೆ ಹೆದರಿಕೆಯಲ್ಲಿ ಡೆಲಿವರಿ ಡೆಲಿವರಿ ಆಗೋಯ್ತು. ನೋಡಿ. ಆ ಟೈಮಿಗೆ ಆ ಸಿಚುವೇಶನಿಗೆ ನಮ್ಮ ಏನು ದೊಡ್ಡಪ್ಪ ಈಗಿನ ಆಧುನಿಕ ಪರಿಕರಗಳಿಲ್ಲ. ಏನೂ ಇಲ್ಲ ನೋಡಿ. ಬರೀ ಒಂದು ಕಡ್ಡಿ, ಯಾವುದು ಕೋಳೆ ಕಡ್ಡಿ. ಸತ್ಯ ಇದು ನೋಡಿ. ಅವ್ರು ಹೇಗೆ ಎಂತ ಸಖತ್ತು ನಾಲೆಡ್ಜ್ಗಳೆಲ್ಲ ಆಗಿನವ್ರಿಗೆ. ಎಲ್ ಎಂ ಪಿ ಅವರು ಮತ್ತೆ ಎಲ್ ಎಂ ಪಿ ಹೈಯೆಸ್ಟ್ ಇಂಗ್ಲಿಷ್ ಮಾತಾಡ್ತಿದ್ರು. ಅಲ್ಲ ಆಗ ಅವೇ ಅವಕಾಶಗಳಿದ್ದದ್ದು, ಅಷ್ಟು ಓದಿದಾರೆ ಅಂದ್ರೆ ದೊಡ್ಡದೇ. ಶೃಂಗೇರಿ ಮಠದ ಸ್ವಾಮೀಜಿಗೆ ಅವರು ಅಲ್ಲಿ ಬ್ರಿಟಿಷ್ ಬಂದ್ರೆ ಮಾತಾಡಕ್ಕೆ ಇವರೇ ಇಂಗ್ಲಿಷು. ಇವರೇ ಟ್ರಾನ್ಸ್ಲೇಟರ್ ಮಾಡಿ ಅವ್ರಿಗೆ ಹೇಳಬೇಕು ಯಾರ ಬಂದ್ರಂದ್ರೆ. ಬ್ರಿಟಿಷ್ ಕಾಲದಲ್ಲಿ ಓದೋರು ಮಡ್ರಾಸಲ್ಲಿ ಓದೋರು, ಮಡ್ರಾಸಲ್ಲಿ ಮಾತಾಡಿ, ಕರ್ನಾಟಕದಲ್ಲಿ ಇರ್ಲಿಲ್ಲ ಎಲ್ ಎಂ ಪಿ. ಹೌದು ಹೌದು, ಕರೆಕ್ಟ್ ಕರೆಕ್ಟ್. ಅಲ್ಲ ನೀವು ಹೇಳಿದ ಇತಿಹಾಸ ಮೋಸ್ಟ್ಲಿ ನನ್ನ ವಯಸ್ಸಿನವ್ರಿಗೆ ಯಾರಿಗೂ ಗೊತ್ತಿಲ್ಲ. ನೋಡಿ. ಇದು ನೋಡಿ, ಮನಸ್ಸಿಗೆ ಶಾಕ್ ಕೊಟ್ಟಾಗ ಅದು ಆಟೋಮೆಟಿಕ್ ಅದನ್ನ ಮತ್ತು ಡೆಲಿವರಿ ಆಗ್ತದೆ. ಹೌದು. ಅಲ್ಲ ಇದು ಟೆಕ್ನಿಕ್. ಕೊಟ್ಟಿರೋ ತೃಪ್ತಿ ಇದೆ. ಸೇವೆ ಮಾಡ್ತೀನಿ, ಹೋಗ್ಬೇಕು. ಹೊಳೆಯಲ್ಲಿ ಮುಳುಗಿ ಸ್ನಾನ ಮಾಡ್ತೀನಿ. ಪ್ರವಾಹ ಇಲ್ಲಿಗೆ ಬರ್ತದೆ, ಇಲ್ಲಿ ಮುಳುಗಿ ಸ್ನಾನ ಮಾಡಿ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡ್ತೀನಿ. ಈಗ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ನನಗೆ 75 ವರ್ಷ. ನಮ್ಮ ಅಪ್ಪ ಹೊಡೆದು 76. 76 ಮಧ್ಯದಲ್ಲಿ ಮಾಡ್ತಾ ಇದ್ವಿ. ಬಟ್ 76 ಅಂತ ಕಂಟಿನ್ಯೂಷನ್. ನೀವೇ ಒಬ್ರೆ? ನನಗೇನಾದ್ರು ಆಶೌಚಗಳು ಬಂದ್ರೆ ಆಲ್ಟರ್ನೇಟ್ ಯಾರೋ ಒಬ್ರು ಬರ್ತಾರೆ ನಮ್ಮ ಫ್ಯಾಮಿಲಿ. ಒಬ್ರು ಅಡಿಷನಲ್ ಚಾರ್ಜ್. ಹೌದು, ಅವ್ರು ಬಂದು ಪೂಜೆ ಮಾಡಿ ಹೋಗ್ತಾರೆ. ಅಲ್ಲ ಹೇಳೋದು ಇದು. ಈಗ ನಮ್ಮ ತಾಯಿ ಹೋದಾಗ, ತಂದೆ ಹೋದಾಗ, ನಮ್ಮ ತಂಗಿ ಹೋಗ್ಲಿ, ಅಲ್ಲಿ ಹೇಳೋದು ನಮ್ಮ ಅಮ್ಮನಿಗೆ 13 ಜನ ಮಕ್ಕಳು. ನೀವು ನಂಬ್ತಿರೋ ಬಿಡ್ತೀವಿ. ಇವತ್ತು ನಾವು ದೇವಸ್ಥಿ 2 ಮಕ್ಕಳು ಸಿಜರಿನಿಗೆ ಹೋದವರಲ್ಲ. 92 ವರ್ಷ ಬದುಕಿ. ಈಗ ನೀವು ಹೇಳ್ತೀರಾ ಇಷ್ಟಿಷ್ಟು ಈಗ ಹೊಟ್ಟೆ ಬರ್ತದೆ, ಅದು ಗಟ್ಟಿ ಅಂತ ಹಾಕ್ತಿದ್ರು. ನಿಮ್ಮ ತಾಯಿಗೂ ಇರ್ಬೋದು, ನಿಮ್ಮ ತಾಯಿಗೂ ಇರ್ಬೋದು. ಆ ಬಿಗಿಯೋದ್ರಲ್ಲಿ ಇತ್ತು. ಈಗ ಏನಿಲ್ಲ, ಅಂತ ಕಳಿಸ್ತಾರೆ. ಆ ಗಟ್ಟಿ ಹಾಕ್ತಿದ್ರು. ಹೌದಾ? ಡೆಲಿವರಿ ನಂತರ. ಹೌದು. ಅಲ್ಲ ಈಗಲೂ ಕೆಲವೊಬ್ರು ಆ ಪದ್ಧತಿ ನಡೆಸ್ತಾರೆ. ಅದಕ್ಕೆ ನಿಜವಾಗ್ಲೂ ಹೌದೇ. ಆಮೇಲೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಟ್ಟೆಗೆ ಫುಡ್ ಕೊಡ್ತಾ ಇರ್ಲಿಲ್ಲ. ಲಿಮಿಟ್. ಕರೆಕ್ಟ್. ನಾನು ಚಿಕ್ಕವನಿದ್ದೆ ಎಂತೆದೋ ಕೊಡ್ತಿದ್ರು ನಮಗ, ಅದು ಗೊತ್ತಿಲ್ಲ. ಲಿಮಿಟ್ ಅಲ್ಲಿ ಕೊಡ್ತಿದ್ರು. ಆದ್ಮೇಲೆ ಈಗ ಹಾಗೆ ಕೊಟ್ಟೆ ಎಲ್ಲ. ಈಗ ಏನಾಗಿದೆ ಅಂದ್ರೆ ಬರೀ ಆ ಲಿಮಿಟ್ ಅಲ್ಲಿ ಕೊಡ್ತಿದ್ರಲ್ಲ ಅಷ್ಟೇ ಊಟ ಮಾಡ್ಬೇಕು, ನೀವು ಬೇರೆ ಊಟ ಕೊಡೋದಿಲ್ಲ ಅನ್ನಂಗ್ ಆಗ್ಬಿಟ್ಟಿದೆ. ಹೌದು. ನೀವು ಯಾಕೆ ಕೊಡಬಾರ್ದು? ಹೌದು. ನೀವು ಡಾಕ್ಟರ್, ಇವ್ರು ಇನ್ನೊಬ್ರು ಡಾಕ್ಟರ್, ಇವ್ರು ಅದು ಕೊಟ್ರೆ ಅದು ಹೀಗೆ ಆಗ್ತದೆ. ಎಲ್ಲಿ ಇದೆ? ಹೌದು. ಹಶು ಆಗ್ತಾ ಇರ್ಬೇಕಂತ ಅವ್ರು ಹೇಳೋದು. ಅದು ಒಣಗಬೇಕು ಒಳಗೆ. ನೋಡಿ, ಅವ್ರು ಸತ್ತು ಸ್ವರ್ಗದಲ್ಲಿದ್ದಾರೆ. ಅವರು 95 ವರ್ಷ ಬದುಕಿದ್ರು ದೊಡ್ಡಪ್ಪ. ತಾಯಿ ಹಾಕೊಂಡ ಆದ್ರೆ ಅಷ್ಟೇ ಹರುಷಿ, ಒಳ್ಳೆ ಇಂಗ್ಲಿಷ್ ಮಾತಾಡೋರು. ಅದು ಈಗ ಈ ಟೈಮಲ್ಲಿ ನಂಗೆ ಡಾಕ್ಟರ್ ಅಂತ ಬಂದು ಓಕೆ. ಇವೆಲ್ಲ ನಮ್ಮ ನೋಡಿ, ಅವರು ದಾನ ಕೊಟ್ಟಿದ್ದು ಇವರಿಗೆ ಅವಾಗ, ಆ ಕಾಲದಲ್ಲಿ. ಎಷ್ಟು ಆ ಕಾಲದಲ್ಲಿ ಕೋಟಿಗಟ್ಟಲೆ ಆಸ್ತಿ. ಆಸ್ತಿನ ಕೊಟ್ಟು ಏನು ನೀವು ಹೇಳಿದ್ರಲ್ಲ, ಹೂ ಮಾಡಿದವನಿಗೆ ಕೊಟ್ಟರೆ ಹೀಗೆ ಪಾಪ ತಾಮ್ರದಲ್ಲಿ ಶಾಸನ ಮಾಡಿದ್ದಾರೆ. ಯಾರು ಏನೇನು ಮಾಡಬೇಕು ಅಂತ ಆಯ್ತು. ಇದನ್ನ ಏನು ಮಾಡಬೇಕು ಅಂತ ಡೈರೆಕ್ಷನ್ ಸಂಪೂರ್ಣ ಅವ್ರ ಹಕ್ಕಲ್ಲ. ಇಲ್ಲೇ ದಾನ ಧರ್ಮ ಮಾಡಬೇಕು, ವಿದ್ಯಾದಾನ ಮಾಡಬೇಕು. ನೀನು ಮಾಡದಿದ್ರೆ ಎಂತ ಕ್ಲಾಸ್ ಗೊತ್ತಾ? ಕಪಿಲೆ ದಾನ ಅಂತ ನೋಡಿದೀರಾ? ಕೆಂಚು ಇರ್ತದೆ ಇಲ್ಲಿ ಒಂದು ಹೋಯ್ತು, ಇಲ್ಲ ಅದು ಬರ್ತದೆ. ಮಲ್ನಾಡ್ ಗಿಡ್ಡದಲ್ಲೇ ಒಂಥರ ಕೆಂಚು ಬರ್ತದೆ. ಈ ಹೆಣ್ಮಕ್ಳೆಲ್ಲ ಈಗ ಸ್ಟೈಲ್ ಫಾರಿನ್ ಇದು ಹಾಕೊಳ್ತಾರಲ್ಲ, ಆ ತರ ಕೆಂಚು ಇರ್ತದೆ. ಅದಕ್ಕೆ ಕಪಿಲೆ ಅನ್ನೋತಾರ. ಅದಕ್ಕೆ ಬಹಳ ಜನ ನಿಮ್ಮ ಆ ಕಡೆ ಇಲ್ಲ, ಇಲ್ಲಿ ಬರ್ತಾಳೆ. ಕಪಿಲದುರ್ಗಕ್ಕೂ ಕಪಿಲದುರ್ಗ ಅಂತ ಕರೆದಿದ್ದೇನೆ ಉಂಟಂತೆ, ಹೌದಲ್ಲ? ಹೌದು. ಅವರು ಆ ಕಪಿಲೆ ದನನ ಕಾಶಿಲಿ ಹೋಗಿ ವಧೆ ಮಾಡಿದಷ್ಟು ಅಂತ ಕ್ಲಾಸ್ ಒಬ್ಬ ಹಿಂದೂ ಅಂತ ಪಾಪ ಆಗ್ತದೆ. ಅಂತ ಪಾಪ ನೀವು ಈ ದಾನಗಳನ್ನು ಮಾಡಬೇಕು. ಮಾಡಲಿದ್ದರೆ ಈ ರೀತಿ ನೀವು ಪಾಪ ಮಾಡಿದ ಹಾಗೆ. ಒಂದು ವಾರ ಸಿಕ್ಕಿಲ್ಲ ಅದೇ ಕಲರ್ ಕೆಂಪೆ ಅದು ಒಂದೇ ಕಲ್ಲು ಶಿಲೆ. ಇಲ್ಲಿಂದ ಅಲ್ಲಿ ತನಕ ಒಂದೇ ಶಿಲೆ. ಗಣಪತಿಗೆ ಅದು ರಕ್ತಾಂಬರ ಅಂತ. ಗಣಪತಿಗೆ ರಕ್ತ ಅದಿರೋದೇ ಹಾಗೆ. ಅದು ಮಾಡಬೇಕು ಹಾಗೆ ಬೇಕು. ಅಲ್ಲಿ ಈ ಗಣಪತಿ ಎಲ್ಲ ಹಚ್ತಾರೆ, ಬಣ್ಣ ಕೂಡ ಹಚ್ತಾರೆ ನೋಡಿ, ರಕ್ತಾಂಬರ. ಆಮೇಲೆ ಆ ಮಂತ್ರದಲ್ಲೂ ಅದೇ ಬರೋದು. ಅದಾದ್ಮೇಲೆ ನಂದಿ ಬೇಕು. ನಂದಿ ಮತ್ತೆ ಭೃಂಗಿ. ಭೃಂಗಿಗೆ 3 ಕಾಲ. ಅಗ್ನಿಯ ಭೃಂಗಿ ಹೋಗಿ ನೀವು ಅಲ್ಲಿ ಯಾರಿಗಾರು ಕೇಳಿ ಎಷ್ಟು ಅಂತ ಹೇಳಿ ದಬಾಯಿಸಿ, ಗುರುಗಳಿಗೆ ಕೇಳಿ. ಭೃಂಗಿ ಮುನಿ. 3 ಕಾಲು, ಕಿವಿ ಅಗಲ ಇದೆ, ಕೈಯಲ್ಲಿ ಇದನ್ನ PhD ಮಾಡಿ ಒಬ್ಬ ರಮೇಶ ಅಂತೇಳಿ ಶೃಂಗೇರಿ ಬಂದು ಹೇಳಿ ಡಾಕ್ಟರೇಟ್ ತಗೊಂಡ. ಬೇರೆಯವ್ರನ್ನೊಬ್ಬ ಸುಪ್ರೀಂ ಕೋರ್ಟಿನ ಜಡ್ಜ್ ನಿವೃತ್ತಿಯಾಗಿರೋ S.N. ಕೃಷ್ಣನ್ ಅಂತ, ಈಗ ಗೋಕರ್ಣದಲ್ಲಿ ಚೀಫ್. ಅವ್ರ ಹೆಂಡತಿ ನಾನು ಹುಡುಕ ಮಗಳನ್ನ ಕರ್ಕೊಂಡು ಹಿಂಗೆ ಮಾತುಕತೆ PhD ಮಾಡೋದು.
ನಾನು ಇನ್ನೊಂದ್ಸರಿ ನೀವು ನಿಮ್ಮಂತವ್ರು ಇದಕ್ಕೆ ಬರಬೇಕು, ನಮ್ದು ಸಂಸ್ಕೃತ ಇದಿದೆ ಬಾಂಬೆಲಿ, ಇಲ್ಲ ನಾನು ನೆಗಾಡ್ಬಿಟ್ಟೆ ಬರೋಲ್ಲ. ಇಲ್ಲ, ಮಾಹಿತಿಗಳು ಹೀಗೆ ಮುಂದಿನ ಹಂತ ಪೀಳಿಗೆ ಹೋಗಿಲ್ಲ ಅಂದ್ರೆ ಅಲ್ಲಿಗೆ ಬಂದಾಗ್ತವೆ. ಹೌದು, ಮರ್ತು ಹೋಗಿದ್ದೇವೆ. ನಾವ್ ಯಾರ್ದು ಕೇಳಿಲ್ಲ ಹಿರಿಯರ ಮಾತನ್ನ. ಅದನ್ನ ಯಾರು ಕೇಳಿ, ಈಗ ತಾಳ ಮಾತ್ರ ಶಬ್ದ ಕೇಳ್ತೇವೆ, ಹಣ್ಣಾಯ್ತು ಕೇಳೋದಿಲ್ಲ, ಗಿಡ ಹೇಗಾಯ್ತು ಕೇಳೋಲ್ಲ, ತಾಳ ನಮಗೆ ಶಬ್ದ ಕೇಳಲ್ಲ. ಮನುಷ್ಯ ಸಹಜ ಅಂತ ಅದು ತಾಳದಲ್ಲಿ ಅದು ಹೇಳಿದ್ದೀನಿ ನಾನು, ವೈಬ್ರೇಷನ್ ಬರ್ಲಿಕ್ಕೆ ತಾಳನೇ ಮುಖ್ಯ. ಒಂದು ತಾಳದಲ್ಲಿ ಕುತ್ಕೊಂಡು ತಾಳ ಬಾರಿಸಿ ವೈಬ್ರೇಷನ್ ಆಗ್ತದೆ ಪ್ರಕೃತಿಯಲ್ಲಿ, ನೋಡಿಬೇಕು ಸೈಂಟಿಫಿಕ್ ಯಾರು ಅರ್ಥ ಮಾಡ್ಕೊಳ್ಳೋದು. ತರಂಗ ಕಂಪನಗಳು ಏನಿದೆ ಯಾವುದೇ ಆದ ರೀತಿಯ ಬಂದೇ ಬರ್ತದೆ, ಫಿಸಿಕ್ಸ್ ಎಲ್ಲ ಅದು ಬಂದೇ ಬರುತ್ತೆ. ಏನ್ ಮಾಡೋಣ.